Good morning, dear students. Welcome to mathematics online classes. Okay, dear students, ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಜಿಯೋಮೆಟ್ರಿ ಪ್ರೊಫೆಷನ್ಸ್ ಅಲ್ಲಿ ಓಕೆ ಎಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಸ್ ನೋಡಿ. ಸೊ ಟೆಕ್ಸ್ಟ್ ಬುಕ್ಸ್ ತೆಗೆದುಕೊಳ್ಳಿ. ಸೊ ದಟ್ ಈಸ್ ಪ್ರಾಬ್ಲಮ್ ನಂಬರ್ 4. ಪ್ರಾಬ್ಲಮ್ ನಂಬರ್ 2 3 ವರ್ಡ್ ಆಗಿತ್ತು. ಅದು ಯಾವುದು? ಪ್ರೂವ್ ದಟ್ q ಸ್ಕ್ವೇರ್ ಇಸ್ ಈಕ್ವಲ್ ಟು ps ಆಗಿತ್ತು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4, the fourth of a GP, the fourth term of a GP is square of its second term. Square of its second term and the first term is minus 3. Find the seventh term ಅಂತ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ನೋಡಿ. Find the first term ಕೊಟ್ಟಿದ್ದಾರೆ. First term is what? minus 3. First term is denoted by what? a. a ಇಂದ ಡಿನೋಟ್ ಮಾಡ್ತೀವಿ. a is equal to minus 3 ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ದ ಫೋರ್ತ್ ಟರ್ಮ್ ಆಫ್ ಎ GP ಈಸ್ ಸ್ಕ್ವೇರ್ ಆಫ್ ದಿ ಸೆಕೆಂಡ್ ಟರ್ಮ್. ಸ್ಕ್ವೇರ್ ಆಫ್ ದಿ ಸೆಕೆಂಡ್ ಟರ್ಮ್. ಫೋರ್ತ್ ಟರ್ಮ್ ಅಂತಂದ್ರೆ a4. ದಿಸ್ ಇಸ್ ಫೋರ್ತ್ ಟರ್ಮ್. ಫೋರ್ತ್ ಟರ್ಮ್ ಆಫ್ ಎ GP ಈಸ್ ಅಂದ್ರೆ ಇಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ದಿ ಸೆಕೆಂಡ್ ಟರ್ಮ್. ಸೆಕೆಂಡ್ ಟರ್ಮ್ ಇದು ಸ್ಕ್ವೇರ್. ದಿಸ್ ಇಸ್ ಸ್ಕ್ವೇರ್, a2 ಸ್ಕ್ವೇರ್. ಓಕೆ, ಅವ್ರು ಏನ್ ಹೇಳಿದ್ದಾರೆ? ಡಿಟರ್ಮಿನ್ ಸೆವೆಂತ್ ಟರ್ಮ್, ಫೈಂಡ್ ಔಟ್ ಎ ಸೆವೆಂತ್ ಟರ್ಮ್. ಎ ಸೆವೆಂತ್ ಟರ್ಮ್ ನ ಕಂಡುಹಿಡಿಯಿರಿ ಅಂತ ಹೇಳಿ. ಫೈಂಡ್ ಔಟ್ ಎ ಸೆವೆಂತ್ ಟರ್ಮ್. ಸೊ ಇಲ್ಲಿ ಸೆವೆಂತ್ ಟರ್ಮ್ ಕಂಡುಹಿಡಿಬೇಕು ಅಂತಂದ್ರೆ ಎ ಗಿವನ್, ಎ ಕೊಟ್ಟಿದ್ದಾರೆ. ಆರ್ ಇಸ್ ನಾಟ್ ಗಿವನ್. ಆರ್ ಇಸ್ ವಾಟ್? ಲೆಟ್ ಆರ್ ಬಿ ದ ಕಾಮನ್ ರೇಷಿಯೋಸ್. ನಾವು ಕಾಮನ್ ರೇಷಿಯೋಸ್ ಅಂತ ತಿಳ್ಕೊಳ್ಳೋಣ. ಆರ್ ಬಿ ದ ಕಾಮನ್ ರೇಷಿಯೋಸ್. ಫಸ್ಟ್ ಈಗ ಆರ್ ಕಂಡುಹಿಡ್ಕೊಳ್ಳೋಣ. ಆರ್ ಕಂಡುಹಿಡಿದ ಮೇಲೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆರ್ ಕಂಡುಹಿಡಿಬೇಕಾದ್ರೆ ಏನ್ ಮಾಡಬೇಕು? ಯೂಸ್ ದಿಸ್ ಕಂಡೀಷನ್. ಈ ಕಂಡೀಷನ್ ಯೂಸ್ ಮಾಡಿ. a4 ಕ್ಯಾನ್ ಬಿ ರಿಟನ್ ಆಸ್ ar ಕ್ಯೂಬ್. ಗೊತ್ತಲ್ಲ ಫಾರ್ಮುಲಾ ನಿಮಗೆ ಏನು? an is equal to ar to the power of n minus 1. ನಾನು ಏನ್ ಬರ್ತೀನಿ? ಡೈರೆಕ್ಟ್ ಆಗಿ ಬರ್ದೆ a4 ರಿಸಲ್ಟ್ ಹೆಂಗ್ ಬರ್ತದೆ? a n ಅಂದ್ರೆ 4, r 4 minus 1 that is equal to ar ಕ್ಯೂಬ್ ಅಂತ ಡೈರೆಕ್ಟ್ ಆಗಿ ಬರೀಬಹುದು. ಇದನ್ನ 2 ಅದನ್ನು ಚೆಕ್ ಮಾಡ್ಕೋಣ. ಇಲ್ಲಿ a2 ಹಾಕೊಳ್ರಿ. 2 ಅಂದ್ರೆ a r n is equal to 2 minus 1 that is equal to ar ಅಂತ ಬರ್ಕೊಳ್ಳಿ. ar whole square. So ar cube is equal to a whole square, r whole square, r square. ನೋಡಿ ಇಲ್ಲಿ ಈಕ್ವಲ್ ಇದ್ರೆ ಕ್ಯಾನ್ಸಲ್ ಮಾಡೋದು. 1a ಕ್ಯಾನ್ಸಲ್. ಇಲ್ಲಿ ಆರ್ ಸ್ಕ್ವೇರ್, ಆರ್ ಅನ್ನೋ 2 ಅವೇ, ಇಲ್ಲಿ ಆರ್ ಅನ್ನೋ 3 ಒಂದು ಉಳ್ಕತ್ತು. ದೇರ್ಫೋರ್ ಆರ್ ಇಸ್ ಈಕ್ವಲ್ ಟು ಎ, ಆರ್ ಎ ಇಸ್ ಈಕ್ವಲ್ ಟು ಆರ್. ನಮ್ಗೆ ಆರ್ ಇಸ್ ಈಕ್ವಲ್ ಟು ಏನ್ ಬಂತು? ಎ ಬಂತು. ಆರ್ ಇಸ್ ಈಕ್ವಲ್ ಟು ಹೌ ಮಚ್? ಎ. ಸೊ ಆರ್ ಇಸ್ ಈಕ್ವಲ್ ಟು ಎ. ವ್ಯಾಲ್ಯೂಸ್ ಎಷ್ಟು ಆಲ್ರೆಡಿ ಕೊಟ್ಟಿದಾರಲ್ಲ? -3. ಸೊ ದಿಸ್ ಮೀನ್ಸ್ ಹಿಯರ್ ಎ ಇಸ್ ಈಕ್ವಲ್ ಟು -3, ಆರ್ ಇಸ್ ಈಕ್ವಲ್ ಟು -3. ಫೈಂಡ್ ಔಟ್ ಎ ಸೆವೆಂತ್ ಟರ್ಮ್. ಎ ಸೆವೆಂತ್ ಟರ್ಮ್ ಕಂಡುಹಿಡಿಯೋಣ. ನೋಡಿ ಇಲ್ಲೇ ಬರೀತೀನಿ. ಇದು ರಫ್ ವರ್ಕ್, ನಿಮ್ಗೆ ಬೇಕು ಅಂದ್ರೆ ಬರ್ಕೋಬಹುದು ಅಷ್ಟೇ. ನೋಡಿ ಇಲ್ಲೇ ಬರೀತೀನಿ. ಎ ಸೆವೆಂತ್ ಟರ್ಮ್ ಎ ಎನ್ ಇಸ್ ಈಕ್ವಲ್ ಟು ಎ ಆರ್ ಟು ದಿ ಪವರ್ ಆಫ್ n minus 1. ಸಾರಿ, n minus 1. ಎ ಸೆವೆನ್ ಇಸ್ ಈಕ್ವಲ್ ಟು ಎ ಅಂದ್ರೆ ರೈಟ್, ಎ ಅಂದ್ರೆ ಎಷ್ಟು? -3. ಸಬ್ಸ್ಟಿಟ್ಯೂಟ್ ಮಾಡಿ. -3 ಆರ್ ಅಂದ್ರೆ ಎಷ್ಟು? -3 ಬರೀರಿ. n ಅಂದ್ರೆ ಎಷ್ಟು? 7 minus 1. ಈ ರೀತಿ ಬರೀಬೇಕು. 7 minus 1. ಈಗ ಏನ್ ಬರ್ತದೆ? ಇದೆಲ್ಲ ಮಲ್ಟಿಪ್ಲೈ ಮಾಡ್ತಾ ಬನ್ನಿ. ಸೊ a7 is equal to -3 into -3 whole to the power of 7 minus 1 6. -3 ಇದನ್ನ ಬರೀ. ಈಗ -3 into -3 into -3 into -3 into -3 into -6 times. ಮೋಸ್ಟ್ಲಿ ನೋಡಿ 729. You write down 729. Okay, so next 3 into 729. So minus into plus minus. 3 9s are 27, 7 2 3 2s are 6, 6 plus 2 8, 3 7s are 21. minus 2187 ಅಥವಾ minus 2187. So this is the A7th term. Okay, write down this. ಬರೀರಿ. ಇದು ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ್ಬೇಕಾ? ಅವ್ರು ಏನ್ ಮಾಡಿದ್ದಾರೆ?
ಫಸ್ಟ್ ಟರ್ಮ್ ಏನು? ಫಸ್ಟ್ ಟರ್ಮ್ -3 ಕೊಟ್ಟಿದ್ದಾರೆ. ಕಂಡೀಷನ್ ಏನು ಕೊಟ್ಟಿದ್ದಾರೆ? ಫೋರ್ತ್ ಟರ್ಮ್ ಈಸ್ ಸ್ಕ್ವೇರ್ ಆಫ್ ದಿ, ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ತಗೋಬೇಕು, ಸ್ಕ್ವೇರ್ ಆಫ್ ದಿ ಸೆಕೆಂಡ್ ಟರ್ಮ್. ನೆಕ್ಸ್ಟ್ ಇದನ್ನ ಈ ಫಾರ್ಮುಲಾಕ್ಕೆ ಅಪ್ಲೈ ಮಾಡ್ಕೊಂಡು ಹೋಗ್ರಿ. ಸೊ A4 ಕ್ಯಾನ್ ಬಿ ರಿಟನ್ ಆಸ್ AR ಕ್ಯೂಬ್, A2 ಕ್ಯಾನ್ ಬಿ ರಿಟನ್ ಆಸ್ AR ಒಂದು ಸ್ಕ್ವೇರ್ ಸ್ಕ್ವೇರ್. ಇದನ್ನ ಸಿಂಪ್ಲಿಫೈ ಮಾಡಿ. R is equal to -3. An is equal to A into R to the power of n minus 1. ನೆಕ್ಸ್ಟ್ ಏನ್ ಕಂಡಿಡಿಯ ಕೊಟ್ಟಿದ್ದೀನಿ ನೀವು. ಸೊ ಏನು ಫೈಂಡ್ ಔಟ್ ವಾಟ್ A7 ಇಲ್ಲಿ ಬರ್ಕೊಳ್ಳಿ ಬೇಕಾದ್ರೆ ನಿಮಗೆ. ಫೈಂಡ್ ಔಟ್ A7th ಟರ್ಮ್ ಕಂಡಿಡಿಯ ಕೊಟ್ಟಿದ್ದಾರೆ. 7th ಟರ್ಮ್ A7 is equal to -3 ಅಪ್ಲೈ ಮಾಡಿ ಬರ್. ಓಕೆ ರೈಟ್. Okay, so next problem number 5. Problem number 5 ನೋಡೋಣ. Problem number 5 is which term of the following sequences? ನೋಡಿ ಎಲ್ಲ ಟೆಕ್ಸ್ಟ್ ಬುಕ್ಸ್ ನೋಡಿ. 2 root 2, 4 etc is 128. ನೋಡಿ ಎಲ್ಲ ಪ್ರಾಬ್ಲಮ್ ಬರ್ಕೊಳ್ಳಿ. ವಿಚ್ ಟರ್ಮ್, ನಿಮಗೆ ಟರ್ಮ್ ಮೆಥಡ್ ಡಿನೋಟ್ ಮಾಡಿ ಅಂತ ಹೇಳ್ಕೊಟ್ಟಿದ್ದೀನಿ. ಯಾವ್ದು? n ಟರ್ಮ್ಸ್ ನ n. ಫಸ್ಟ್ ಟರ್ಮ್ A, ಕಾಮನ್ ರೇಷಿಯೋ R, ಕಾಮನ್ ಡಿಫರೆನ್ಸ್ ಅರ್ಥಮೆಟಿಕ್ ಪ್ರೊಪೋರ್ಷನ್ಸ್ ರೀ, ಕಾಮನ್ ಡಿಫರೆನ್ಸ್ D. ಸೊ ಟರ್ಮ್ಸ್ ನ ನೀವು n ಇಂದ ಡಿನೋಟ್ ಮಾಡಿ. ಅಂದ್ರೆ ಏನ್ ಕೇಳಿದರೆ, ವಾಟ್ ಇಸ್ ದಟ್ ಕ್ವಶನ್ಸ್ ಹಿಯರ್? 2, 2 root 2, 4 is a GP geometric progression. ಸೊ ಇದು ಟೋಟಲ್ is equal to 128 ಬರ್ತದೆ ನಮ್ಗೆ. ಬಟ್ ಹೌ ಮಚ್ ಟರ್ಮ್ಸ್ ಇಸ್ ದೇರ್? ಎಷ್ಟು ಟರ್ಮ್ಸ್ ಅವ ಇಲ್ಲಿ? ಹೌ ಮಚ್ ಟರ್ಮ್ಸ್ ಇಸ್ ದೇರ್ ಹಿಯರ್? ಅಂದ್ರೆ ಈ ಒಂದು ಸೀಕ್ವೆನ್ಸ್ ಅಲ್ಲಿ ಎಷ್ಟು ಟರ್ಮ್? ಇಲ್ಲಿ 1, 2, 3 ಕಾಣ್ತಾವೆ ನಮಗೆ. 1, 2, 3 ಕಾಣ್ತಾವೆ. ಅಂಥವು ಎಷ್ಟು ಟರ್ಮ್ ಇದೆ? ಹೌ ಮಚ್ ಟರ್ಮ್ ಇಸ್ ದೇರ್? ಅದನ್ನ ನಾವು ಕಂಡುಹಿಡಿಬೇಕು. ಅದು ಕಂಡುಹಿಡಿಬೇಕು ಅಂದ್ರೆ ಫಸ್ಟ್ ಶೋಡ್ ಫೈಂಡ್ ಔಟ್ A is equal to 2. A ಬರ್ಕೊಳ್ಳಿ, 2 ಅಂತ ಬರ್ತದ. R is equal to ನಿಮ್ಗೆ ಗೊತ್ತು. ಸೊ A2 divided by A1 ಅಥವಾ A3 divided by A2 ಯಾವ ಒಂದು ತೆಗೆದುಕೊಳ್ಳಿ. ಈಗ ಇದನ್ನೇ ತಗೋತೀನಿ. 2 root 2 divided by 2. So here 2 cancel. R is equal to root 2. R is equal to how much? Root 2. So an ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ ಇಲ್ಲಿ ಲಾಸ್ಟ್ ಟರ್ಮ್ 128 ಕೊಟ್ಟಿದ್ದಾರೆ. 128 ಇದಿಷ್ಟಾಗಿದೆ 128. ಫೈಂಡ್ ಔಟ್ ದಿ ನಂಬರ್ ಆಫ್ ಟರ್ಮ್ಸ್. ಎಷ್ಟು ಟರ್ಮ್ಸ್ ಅವೆ ಅಂತ ಕಂಡುಹಿಡಿವಿ ಅಂತ ಹೇಳ್ತಾರೆ. ಓಕೆ, ಸೊ ಬರೆಯೋಣ. ನಿಮಗೆ ಫಾರ್ಮುಲಾ ನಿಮಗೆ ಗೊತ್ತು. ಏನು ಫಾರ್ಮುಲಾ? an is equal to a into r to the power of n minus 1. ಓಕೆ, ಸೊ ನಿಮ್ಗೆ ಅರ್ಥ ಆಯ್ತದೆ ಪ್ರಾಬ್ಲಮ್ ಹೆಂಗ್ ಬರ್ಕೋಬೇಕು ಅಂತ. 2, 2 root 2, 4 is 128. A is equal to first term, R is equal to common rest, an is equal to last term. So therefore next ಇಲ್ಲಿ ಸಿಂಪ್ಲಿಫೈ ಮಾಡಿ R is equal to ಬರ್ತದೆ. ಇದು ತೆಗೆದುಕೊಳ್ಳಿ. ಇಲ್ಲಿ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ R ಬರ್ತಲ್ಲ. an is equal to ಎಷ್ಟು ಬಂದಿದೆ? 128. A is equal to 2 ಬರೀರಿ 2. R is equal to root 2. Therefore n minus n find out number of terms ಎಷ್ಟು ಅಂತ ಕಂಡುಹಿಡಿಯಬೇಕು. n is find out. ಓಕೆ, ಈಗ ನಮ್ಗೆ ಈಗ ಒಂದು ಕೆಲಸ ಮಾಡಿ. ನೀವು ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು. 128 ನಾವು ಎಷ್ಟು ತರ ಬರ್ಕೋಬಹುದು, ಯಾವ ರೀತಿ ಬರ್ಕೋಬಹುದು ಅನ್ನೋದು ಮೇನ್ ಇಂಪಾರ್ಟೆಂಟ್. ಓಕೆ, ಅದಕ್ಕಿಂತ ಮುಂಚೆ ಇಲ್ಲೊಂದು ಕೆಲಸ ಮಾಡಿ. 128 divided by 2 is equal to root 2 o to the power of n minus 1 ಅಂತ ಬರೆಯಬಹುದು. Yes, 100%. root 2 o to the power of n minus 1. This 2 you go to denominator. ಈಗ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ. 2 1s ಎಷ್ಟು ಬರುತ್ತೆ ಅಷ್ಟು ಕ್ಯಾನ್ಸಲ್ ಮಾಡೋಣ. ಹೇಳಿ. 2 6s 12, 2 4s 64 is equal to root 2 o to the power of n minus 1. root 2 o to the power of n minus 1. ಇವಾಗ ಅದೇ ರೀತಿ ಇದನ್ನು ಸಹ ನಾವು ಅಂಡರ್ 2 ಅನ್ನ ಬರೆಯಬಹುದು ಅಥವಾ ಇದು ರೂಟ್ 2 ಅನ್ನ ತಗೋಬಹುದು. ಎಸ್ ಯು ವಿಶ್, ನೀವು ಯಾವ ರೀತಿನಾರ ತಗೋಬಹುದು, ನಿಮ್ ಇಷ್ಟ. ಅದು ನೋಡಿ ಬೇಕಾರಿಲ್ಲ ಅಂದ್ರೆ ಇದನ್ನ ಯಾವ ರೀತಿ ರೂಟ್ 8 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು.
ರೂಟ್ ಏಟ್ ಓವರ್ ಸ್ಕ್ವೇರ್ ಅಂತಂದ್ರೆ ನಿಮಗೆ 8 ಓವರ್ ಸ್ಕ್ವೇರ್ 64. ಅದನ್ನು ಬೇಡ, ಬೆಸ್ಟ್ ಯು ಶುಡ್ ರೈಟ್ ಇನ್ ಮಲ್ಟಿಪಲ್ ಆಫ್ 64. 64 ಅಲ್ಲಿ ಎಷ್ಟು ಬರ್ತದೆ? 2 3s 2 2s 2 16s 2 8s ನೋಡಿ ತರ ಬರ್ಕೊಳ್ಳೋದು. 2 4s 2 2s 1 2 3 4 5 6 2 to the power of 6. ನೆಕ್ಸ್ಟ್ ಈ ರೂಟ್ ನ 2 to the power of 1/2 ಅಂತ ಬರ್ಕೊಳ್ಳಿ. O to the power of n minus 1 ಅಲ್ವಾ? 2 to the power of 6 ಅಂತ ಬರೀರಿ. 2 to the ಇದು a to the power of m O to the power of n ಫಾರ್ಮುಲಾ. a to the power of m O to the power of n is equal to what? a to the power of mn. mn ಅಂದ್ರೆ 1 into n minus 1 divided by 2. ನೋಡಿ ನಿಮಗೊಂದು ರಿಸಲ್ಟ್ ಗೊತ್ತು. when bases are equal then exponents is also equal. when exponents equal then bases are equal. ಇಲ್ಲೇನಾಗಿದೆ? bases are equal. bases are equal. bases equal ಇದ್ದಾಗ ಏನಾಗುತ್ತೆ? exponents also equal. 6 is equal to n minus 1 divided by 2. Cross multiplication ಮಾಡಿ. n minus 1 into 1, n minus 1, 2 6 are 12. n is equal to 12 plus 1, n is equal to 13. n ಎಷ್ಟು ಬಂತು? 13. Therefore, the 13th term of the given sequence is 128. ಇದು ಎಷ್ಟನೇ ಟರ್ಮ್ ಆಗಿರ್ತದೆ? ಇದು 128 13th ಟರ್ಮ್ ಆಗಿರ್ತದೆ. ನೋಡಿ a1 a2 a3 a4 a5 etc 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 a30 ನೀವು ಬರಿಬೇಕು. therefore 13th term of the given sequence is 128. ಓಕೆ ರೈಟ್. ಇದು ಬರೀರಿ. ಇನ್ನೊಂದು ನಿಮಗೆ ರೂಟ್ ಇಲ್ಲಿ ರೂಟ್ 2 ಇದೆಯಲ್ವಾ? ಈ ರೂಟ್ 2 ತೋರಿಸ್ಕೊಡ್ತೀನಿ ನಿಮಗೆ ಇನ್ನೊಂದು ಮೆಥಡ್. ಫಸ್ಟ್ ರೈಟ್ ದಿಸ್. ಓಕೆನಾ? ಸೊ ಅಲ್ಲಿಗೆ ಲಾಸ್ಟ್ ಸೆಂಟೆನ್ಸ್ ಬರ್ಬಿಡಿ. ನೋಡಿ ನಾನು ಬರೀತೀನಿ. ಈ ತರ ನಾನು ಬರೀರಿ, ನೀವು ಓನಾಗಾರ ಬರೀರಿ, ನೋ ಪ್ರಾಬ್ಲಮ್. ಈ ತರ ಬರೀರಿ. therefore 30th term of the given sequence is 128. Sequence is ಅಲ್ಲಿಗೆ ನಮ್ಗೆ ಎಷ್ಟು ಬರ್ತದೆ? 13th ಟರ್ಮ್ ಬರ್ತದೆ 128. ಓಕೆ. ನಿಮಗೆ ಇನ್ನೂ ಬೇಕು ಅಂದ್ರೆ ಆ 64 ನ ನಿಮ್ಗೆ ಹೇಳ್ತೀನಿ ನೋಡಿ. ರೂಟ್ 2 O to the power of 12 ಅಂತಾರೆ. 12 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. ರೂಟ್ 2 into ರೂಟ್ 2 into ರೂಟ್ 2 into ರೂಟ್ ಬರ್ತದೆ. ಅವೆಲ್ಲ ಸುಮ್ಮನೆ ಡಿಫಿಕಲ್ಟ್. ಇದೇ ಸರಿ, ಸುಮ್ಮನೆ ಇದೇ ಸರಿ. 2 to the power 6 ಅಂತ ಬರ್ತಾರೆ. ನನ್ನ ಪ್ರಕಾರ ಅದು ಹೇಳೋಣ ಅಂತಿದ್ದೆ. ಅದು ಬರೆದ್ರು ಬರ್ತದೆ ಡೈರೆಕ್ಟ್ ಆಗಿ, ಬಟ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಈಗ ನಾನು ಸಪ್ರೇಟಾಗಿ ಮಲ್ಟಿಪ್ಲೈ ಮಾಡೇ ಬರ್ದಿರೋದನ್ನ. ರೂಟ್ 2 O to the power of 12 ಅಂತ ಸಾಕಿಷ್ಟ. ಓಕೆ. ಎಸ್, ಇದರಲ್ಲೇ ಇನ್ನೂ 2 ಪ್ರಾಬ್ಲಮ್ ಇವೆ. ಇನ್ನು ಒಂದು ನಾನು ತೋರಿಸ್ತೀನಿ, ಇನ್ನೊಂದು ನೀವು ಹೋಮ್ ವರ್ಕ್ ಮಾಡಿ. ಓಕೆ, ಬರೆದ್ರೆ ಇದನ್ನ ರೈಟ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2. ಪ್ರಾಬ್ಲಮ್ ನಂಬರ್ 2 ನಿಮ್ಮ ಟೆಕ್ಸ್ಟ್ ಬುಕ್ಸ್ ನೋಡಿ. ಯು ಸಿ ಯುವರ್ ಟೆಕ್ಸ್ಟ್ ಬುಕ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ಸ್ ನೋಡಿ ಪ್ರಾಬ್ಲಮ್ ನಂಬರ್. ಓಕೆ. So that is ಬರೀರಿ. ರೂಟ್ 3 comma 3 root 3 etc is 729. ಎಷ್ಟನೇ ಟರ್ಮ್? ಒಂದು ಸೆಕೆಂಡ್ ಎಲ್ಲ ನೋಡಿ, ಟೆಕ್ಸ್ಟ್ ಬುಕ್ಸ್ ನೋಡಿ ಬರೀರಿ. ಓಕೆ. a is equal to how much? root 3. r is equal to how much? 3 divided by root 3. 3 divided by root 3. ಓಕೆ. 3 divided by 2 ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಹೆಂಗೆ ಅಂದ್ರೆ RF of the denominator. Rationalize root 3 by root 3. root 3 by root 3. r is equal to 3 into root 3. 3 root 3. root 3 into root 3. root 9. root 9 where is 3. So r is equal to root 3. r is equal to root 3. Therefore r is equal to root 3. ಮತ್ತೆ an is equal to how much? 729. ಇದೇ ತರ ಪ್ರಾಬ್ಲಮ್. ಓಕೆ. ಸೊ ಇದು ಬರೀರಿ. ಈಗ ಫಾರ್ಮುಲಾ an is equal to a into r to the power of n minus 1. an is equal to how much? 729. an is equal to 729. a is equal to what? root 3.
a is equal to root 3. r is equal to ಏನಿದೆ, r is equal to root 3. root 3 whole to the power of n minus 1. root 3 whole to the power of n minus 1. ಓಕೆ, ಸೊ ನೋಡಿ ಇಲ್ಲಿ ಇದನ್ನು ಈ ತರ ಬರ್ಕೋಬಹುದು ನೀವು. 729 is equal to, look here, this is in the form of a to the power of m into a to the power of n. a to the power of m into a to the power of n is equal to what? a to the power of m plus n. a to the power of m plus n ಅಂದ್ರೆ ಇದೇನು ಬರ್ಕೋಬಹುದು, root 3 whole to the power of m 1 plus n minus 1. ಹೆಂಗೆ ಹೇಳಿ, ಇದೇನು ಇಲ್ಲ ಪವರ್ ಅಂದ್ರೆ 1, ಇದರ ಬಗ್ಗೆ ಬ್ರಾಕೆಟ್ ಹಾಕೊಳ್ಳಿ. ಏನು ಇಲ್ಲ ಅಂದ್ರೆ if no else of it is power, it is considered 1. a power m into a power n. a power m into a power n, a power m plus n. m ಅಂದ್ರೆ 1 plus n minus 1. So next 729 is equal to root 3 whole to the power of, ಇಲ್ಲಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಮಾಡಿ n ಅಂತ. ಓಕೆನಾ? ಸೊ ನೆಕ್ಸ್ಟ್ ಇದನ್ನ ಏನು ಮಾಡ್ಬೋದು ಅಂದ್ರೆ 729 is equal to 3 to the power of 1 by 2, root 2 ಕ್ಯಾನ್ಸಲ್ ಮಾಡಿದ್ರೆ 3 to the power of 1 by 2 n ಅಂತ ಬರುತ್ತೆ. ಸೊ 729 is equal to 3 to the power of n into 1 n divided by 2 ಅಂತ ಬರುತ್ತೆ. ಓಕೆ, ಈಗ ಈ 729 ಗೆ ನೀವು ಸೈಡ್ ನಲ್ಲಿ ಫ್ಯಾಕ್ಟರ್ಸ್ ಕಂಡುಹಿಡಿಯಿರಿ. ಫ್ಯಾಕ್ಟರ್ಸ್ ಏನು ಬರ್ತದ? 3 2 6, 3 4 12, 3 3 3 8 3 1 3 27 3 9 3 3 ಎಷ್ಟಾಯ್ತು? 1 2 3 4 5 6. ಅಲ್ಲಿಗೆ 3 to the power of 6 is equal to 3 to the power of n divided by 2. 3 to the power of 6 is equal to 3 to the power of n by 2. Okay, so first ಬರ್ದು ಬಿಡಿ ಇದನ್ನ. You write this. ಇನ್ನೊಂದು ಸಲ ನೋಡ್ಕೊಳ್ಬೇಕಾದ್ರೆ a is equal to first term root 3, r is equal to 3 divided by root 3. ಈ ಸಿಂಪ್ಲಿಫೈ ಮಾಡಿ r is equal to root 3 ಬರ್ತದೆ. You take this, a is equal to a into r to the power of n minus 1. 729 root 3 to the power of n minus 1. 729 root 3 a to the power of m into a to the power of n m plus n. ಇದು ತೆಗೆದುಕೊಳ್ಳಿ, ಸಿಂಪ್ಲಿಫೈ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ. ಸೊ ನಿಮ್ಗೆ ಗೊತ್ತು, ಬೇಸಸ್ ಆರ್ ಈಕ್ವಲ್, ದೆನ್ ಎಕ್ಸ್ಪೋನೆಂಟ್ಸ್ ಈಸ್ ಆಲ್ಸೋ ಈಕ್ವಲ್. 6 is equal to n divided by 2. Cross multiplication n into 1 n is equal to 12. ನೀವು ಬರೀರಿ ಈಗ. Therefore the 12th term of the given sequence ಎಷ್ಟಿದೆ ಅದು? is sequence B 729 ಅಲ್ಲ, 729 ಇಷ್ಟೇ ಬರುತ್ತೆ ಸಾಕು. ಓಕೆ, ದ 12th term of the ನಮ್ಮ n is equal to ಎಷ್ಟು ಬಂತು? 12. 12th term of the sequence B 729. Okay dear students, you see your textbooks. ನಿಮ್ಮ ಟೆಕ್ಸ್ಟ್ ಬುಕ್ಸ್ ನೋಡಿ, ಇನ್ನೊಂದು ಪ್ರಾಬ್ಲಮ್ ಇದೆ, ಅದು ನೀವು ಮಾಡಿ, ನೀವು ಬಂದರೆ ಮಾಡಿ, ಇಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಎಸ್, ರೈಟ್.